ಬಂದು ದಲಿತ ಮಹಿಳೆ ಆಗಿರೋದ್ರಿಂದ ಮತ್ತು ಏಕೈಕ ಆಕೆಗೆ ಗಂಡ ಇಲ್ಲ, ಅಂದ್ರೆ ಈ ಮೃತಪಟ್ಟಂತ ಹುಡುಗಿಗೆ ತಂದೆ ಇಲ್ಲ, ಗಂಡನೂ ಇಲ್ಲ. ಆಕೆನೇ ತಾಯಿಯನ್ನ ಮತ್ತು ಪುಟ್ಟ ಮಗುವನ್ನು ನಿರ್ವಹಣೆ ಮಾಡ್ತಕ್ಕಂಥ ಹೊಣೆಗಾರಿಕೆ ಇತ್ತು. ಮನೆಯಲ್ಲಿ ಗಳಿಕೆ ಮಾಡುವಂತ ಏಕೈಕ ವ್ಯಕ್ತಿ ಇವತ್ತು ಅನ್ಯಾಯವಾಗಿ ಜೀವವನ್ನು ಕಳ್ಕೊಂಡಿದ್ದಾರೆ. ಇದನ್ನ ಸರ್ಕಾರಕ್ಕೆ ಈ ತೀವ್ರತೆಯನ್ನ, ಈ ಗಂಭೀರ ಪರಿಸ್ಥಿತಿಯನ್ನ ತಾವು ತಿಳಿಸಬೇಕು. ಮತ್ತು ರಾತ್ರಿ ಬೆಳಗಾಗೋದ್ರೊಳಗಡೆ ಯಲ್ಲಾಪುರ ತಾಲೂಕು ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಪ್ರಜ್ಞಾವಂತ ನಾಗರಿಕರನ್ನ, ಇಡೀ ಹಿಂದೂ ಸಮಾಜವನ್ನ ಬೆಚ್ಚಿ ಬೀಳಿಸಿದಂತಹ ಘಟನೆಗೆ ಸಾಕ್ಷಿಯಾಗಿದೆ. ನಾವು ಯಲ್ಲಾಪುರದ ಘಟನೆಯನ್ನ ಒಂದು ಬಿಡಿಯಾದಂತಹ ಘಟನೆ, ಯಾರೋ ಇಬ್ಬರ ನಡುವೆ ನಡೆದಂತಹ ಪ್ರೀತಿ ಪ್ರೇಮದ ವೈಫಲ್ಯದ ಘಟನೆ ಅಂತ ನಾವು ಆಲೋಚನೆ ಮಾಡಬೇಕಾಗಿಲ್ಲ ಬಂಧುಗಳೇ. ಆಲೋಚನೆ ಆಗಬೇಕು ದಲಿತ ಮಹಿಳೆ ಆಗಿರೋದ್ರಿಂದ ಮತ್ತು ಏಕೈಕ ಆಕೆಗೆ ಗಂಡ ಇಲ್ಲ, ಅಂದ್ರೆ ಈ ಮೃತಪಟ್ಟಂತ ಹುಡುಗಿಗೆ ತಂದೆ ಇಲ್ಲ, ಗಂಡನೂ ಇಲ್ಲ. ಆಕೆನೇ ತಾಯಿಯನ್ನ ಮತ್ತು ಪುಟ್ಟ ಮಗುವನ್ನು ನಿರ್ವಹಣೆ ಮಾಡ್ತಕ್ಕಂಥ ಹೊಣೆಗಾರಿಕೆ ಇತ್ತು. ಮನೆಯಲ್ಲಿ ಗಳಿಕೆ ಮಾಡುವಂತ ಏಕೈಕ ವ್ಯಕ್ತಿ ಇವತ್ತು ಅನ್ಯಾಯವಾಗಿ ಜೀವವನ್ನು ಕಳ್ಕೊಂಡಿದ್ದಾರೆ. ಇದನ್ನ ಸರ್ಕಾರಕ್ಕೆ ಈ ತೀವ್ರತೆಯನ್ನ, ಈ ಗಂಭೀರ ಪರಿಸ್ಥಿತಿಯನ್ನ ತಾವು ತಿಳಿಸಬೇಕು. ಮತ್ತು ರಾತ್ರಿ ಬೆಳಗಾಗೋದ್ರೊಳಗಡೆ ಯಲ್ಲಾಪುರ ತಾಲೂಕು ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಪ್ರಜ್ಞಾವಂತ ನಾಗರಿಕರನ್ನ, ಇಡೀ ಹಿಂದೂ ಸಮಾಜವನ್ನ ಬೆಚ್ಚಿ ಬೀಳಿಸಿದಂತಹ ಘಟನೆಗೆ ಸಾಕ್ಷಿಯಾಗಿದೆ. ನಾವು ಯಲ್ಲಾಪುರದ ಘಟನೆಯನ್ನ ಒಂದು ಬಿಡಿಯಾದಂತಹ ಘಟನೆ, ಯಾರೋ ಇಬ್ಬರ ನಡುವೆ ನಡೆದಂತಹ ಪ್ರೀತಿ ಪ್ರೇಮದ ವೈಫಲ್ಯದ ಘಟನೆ ಅಂತ ನಾವು ಆಲೋಚನೆ ಮಾಡಬೇಕಾಗಿಲ್ಲ ಬಂಧುಗಳೇ.